ಹಲೋ ಗೈಸ್, ನಿಮ್ಮ ಪ್ರೀತಿಯ ಕಿರಣ್ ಕನ್ನಡಿಗ. ಇವತ್ತಿನ ಸಂಚಿಕೆಯಲ್ಲಿ ಕರಾವಳಿ ಪ್ರಸಿದ್ಧ ಕ್ಷೇತ್ರ ಮಂಗಳೂರಿನ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ. 10-11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದ ಈ ದೇವಸ್ಥಾನದಲ್ಲಿ ಸ್ಥಾಪಿಸಲ್ಪಟ್ಟಿರುವ ಮಂಜುನಾಥೇಶ್ವರ ಮೂರ್ತಿ ದಕ್ಷಿಣ ಭಾರತದಲ್ಲಿ ನೆಲೆಯಾಗಿದ್ದು, ಈ ಕದ್ರಿ ದೇವಾಲಯದ ಇತಿಹಾಸದಲ್ಲಿ ಪುರಾತನವಾದದ್ದು. ಬನ್ನಿ ಹಾಗಾದರೆ ಮಂಜುನಾಥನ ಉಲ್ಲೇಖ ಏನಿದೆ ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ಈ ಚಾನಲ್ಗೆ ನಿಮ್ಮ ಬೆಂಬಲ ಇರಲಿ. ಸ್ನೇಹಿತರೆ, ಕದ್ರಿ ಮಂಜುನಾಥ ದೇವಾಲಯವು ಹಿಂದೂ ಮತ್ತು ಬೌದ್ಧ ಧರ್ಮದ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯವಾಗಿದ್ದು, ಶಕ 10ನೇ ಶತಮಾನದವರೆಗೂ ಬೌದ್ಧ ಧರ್ಮದಲ್ಲಿ ನೆಲೆಯಾಗಿದ್ದು, ಬೌದ್ಧ ಧರ್ಮದ ಅವನತಿಯ ನಂತರ ಮಂಜುನಾಥನ ಆರಾಧನೆ ಇಲ್ಲಿ ಮಂಜುನಾಥ ಶಿವನಿಗೆ ಸಂಬಂಧಿಸಿರುವಂಥದ್ದು. ಅಳುಬ ರಾಜವಂಶದ ರಾಜ ಕುಂದವರ್ಮನು ಇದು ಮಂಜುಶ್ರೀಯವರ ಆರಾಧನಾ ಕೇಂದ್ರವಾಗಿದೆ. ನಂತರ ಬೋಧಿಸತ್ವವನ್ನು ದೇವತೆಗಳು ಗುರುತಿಸಲಾಯಿತು. ಈ ದೇವಾಲಯದಲ್ಲಿ ಎತ್ತರವಾದಂತಹ ಕಂಬಗಳು ನಮ್ಮನ್ನು ಎದುರುಗೊಳ್ಳುತ್ತದೆ. ಕದ್ರಿ ದೇವಸ್ಥಾನದಲ್ಲಿ ಆಸುಪಾಸಿನಲ್ಲಿ ಒಂದು ಸುತ್ತು ಹಾಕಿದರೆ ಗುಡ್ಡದಲ್ಲಿರುವ ಜೋಗಿ ಮಠ, ಹನುಮಂತನ ಮೂರ್ತಿ, ದುರ್ಗಾದೇವಿ ಮಂದಿರ, ರಾಮ ಲಕ್ಷ್ಮಣ ತೀರ್ಥ, ಹೀಗೆ ಸುತ್ತಲೂ ಪುರಾತನ ಕಥೆಗಳನ್ನು ಹೇಳುವ ಹಲವಾರು ಚಾರಿತ್ರಿಕ ಕಥೆಗಳು ಕಂಡುಬರುತ್ತದೆ. ದೇವಸ್ಥಾನದ ಪಶ್ಚಿಮಕ್ಕೆ ದುರ್ಗಾದೇವಿ ದೇವಸ್ಥಾನ, ಉತ್ತರಕ್ಕೆ ಗಣಪತಿಯ ದೇವಸ್ಥಾನವಿದೆ. ಹಾಗೆ ಇಲ್ಲಿ ನೀವು ಕಾಣ್ಬೋದು 7 ತೀರ್ಥ ಸ್ನಾನ ಕೆರೆಗಳಿದ್ದು, ಅಂದರೆ ಚಿಕ್ಕ ಚಿಕ್ಕ ಒಂದು ಇದಿರುತ್ತೆ. ಅಲ್ಲಿ ನೀವು ಸ್ನಾನ ಮಾಡಿದರೆ ಅವ್ರ ಪಾಪ ಪುಣ್ಯ ಎಲ್ಲ ಕಳೆದೋಗುತ್ತೆ ಅನ್ನೋ ಒಂದು ನಂಬಿಕೆ. ಇಲ್ಲಿ ಬಂದವರು ಆಲ್ಮೋಸ್ಟ್ ಎಲ್ಲ ಇದನ್ನು ಗೊತ್ತಿರುತ್ತೆ. ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ವರ್ಷಪೂರ್ತಿ ಹಬ್ಬಗಳು, ಉತ್ಸವಗಳು ನಡೆಯುತ್ತವೆ. ಪ್ರತಿದಿನ ಮಂಜುನಾಥ ಸ್ವಾಮಿಗೆ ರುದ್ರಾಭಿಷೇಕ ನಡೆಯುತ್ತದೆ. ಪರಶುರಾಮನು ತನ್ನ ತಂದೆಯನ್ನು ಕೊಂದ ಸೇಡಿಗಾಗಿ 21 ಸಲ ಭರತಖಂಡದಲ್ಲಿ ಪ್ರದಕ್ಷಿಣೆ ಹಾಕಿ ಕ್ಷತ್ರಿಯರನ್ನು ಸಂಹಾರ ಮಾಡಿ ದಕ್ಷಿಣ ಭಾಗಕ್ಕೆ ಪಶ್ಚಿಮ ಘಟ್ಟಕ್ಕೆ ಬಂದು ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ. ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಾಯ್ಸ್, ಇಲ್ಲಿ ಸತ್ತವರ ಕಾರ್ಯವನ್ನು ಮಾಡಿಬಿಟ್ಟು ಈ ಕಡೆ ಒಂದು ರೂಮ್ ಇದೆ, ಅಲ್ಲಿ ಪೂಜೆ ಎಲ್ಲ ಮಾಡಿ ಅವರ ಅಸ್ಥಿನವನ್ನು ಇದ್ರೊಳಗೆ ಬಿಡೋದು. ಅದು ಬಿಟ್ಟ ನಂತರ ಅಂದರೆ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗೋವಂಥದ್ದು. ಈಗ ನಾವು ನೋಡಿರ್ಬೋದು, ಈ ಕಾಶಿಲೆಲ್ಲ ಬಿಡ್ತೀವಲ್ವ ಅವರ ಅಸ್ಥಿನವನ್ನು, ಆ ಥರ ಇಲ್ಲಿ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ. ಮತ್ತು ಇಲ್ಲಿ ಬಂದಂಥವ್ರಿಗೆ ಬಟ್ಟೆಯನ್ನೆಲ್ಲ ಚೇಂಜ್ ಮಾಡೋಕ್ಕೆ ಅಲ್ಲೇ ರೂಮೆಲ್ಲ ವ್ಯವಸ್ಥೆ ಇರುತ್ತೆ. ಹಾಗೆ ಮಂಜುನಾಥನ ದೇವಸ್ಥಾನವನ್ನು ನೋಡ್ತಾ ನಾವು ಹಿಂಗೆ ಇನ್ನೂ ಮುಂದೆ ಹೋದ್ವಿ. ನಂತರ ನಮಗೆ ಹೋಗಿದ ತಕ್ಷಣ ಮೊದಲಿಗೆ ಸಿಕ್ಕಿದೆ ಇಲ್ಲಿ ಹನುಮಂತನ ದೇವಸ್ಥಾನದೊಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಯಾಕಂದರೆ ಅಲ್ಲಿ ಎಲ್ಲೋ ಇರಲ್ಲ. ಮತ್ತಿನ್ನು ಬರ್ತಾ ಮುಂದೆ ಹನುಮಂತ ದೇವ್ರದ್ದು ಒಂದು ದೊಡ್ಡ ವಿಗ್ರಹ ಇರುತ್ತೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನೋಡ್ತಾ ಒಂದು ಕೈ ಮುಗಿತಾ ನೆಕ್ಸ್ಟ್ ನಾವು ಪರಶುರಾಮರ ಜಾಗ ಇರೋ ಕಡೆ ಹೊರಟ್ವಿ ನಮ್ಮ ಪಯಣ. ನಾನು ಅವಾಗಲೇ ಹೇಳಿರೋ ಪ್ರಕಾರ ಪರಶುರಾಮರ ತಂದೆಯನ್ನು ತನ್ನ ತಂದೆಯ ಮರಣದ ನಂತರ ಅವರು ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸಿಗೆ ಒಲಿದ ಶಿವ ಪ್ರತ್ಯಕ್ಷನಾಗಿ ನಿನ್ನ ಆತೇಶಿ ಏನೆಂದು ಕೇಳಿದಾಗ, ಅವರಿಗೆ ಧರ್ಮ ಪ್ರಚಾರ ಮಾಡಲು ಎಲ್ಲಿ ಸೂಕ್ತ ಜಾಗ ಎಂದು ಕೇಳಿದಾಗ, ಆಗ ಇವಾಗಿನ ಕದ್ರಿ ಏನಿದೆ ಮುಂಚೆ ಅದಕ್ಕೆ ಸುವರ್ಣ ಕದಳಿವನ ಎಂದು ಹೆಸರು ಇತ್ತು. ಇದು ಸಮುದ್ರದ ಒಳಗಡೆ ಇತ್ತು. ಮತ್ತೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನವಗ್ರಹವನ ಮತ್ತು ಪರಶುರಾಮನ ಪಾದಗಳು ಎಲ್ಲ ಇಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ. ನಂತರ ಶಿವನು ಪರಶುರಾಮನಿಗೆ ಹೇಳುತ್ತಾನೆ, ನಾನು ಇಲ್ಲಿಗೆ ಲಿಂಗದ ರೂಪದಲ್ಲಿ ಬರುತ್ತೀನಿ ಮಂಜುನಾಥ ಸ್ವಾಮಿಯಾಗಿ, ನೀನು ಅಲ್ಲಿ ಹೋಗಿ ಪೂಜೆ ಹಾಗೂ ಧರ್ಮದ ಪ್ರಚಾರ ಮಾಡು ಅಂತ ಹೇಳ್ತಾರೆ. ಹಾಗೆಯೇ ಶಿವ ಸಮುದ್ರ ರಾಜನಿಗೆ ಒಂದು ಮಾತನ್ನು ಕೇಳು ಎಂದು ಹೇಳುತ್ತಾನೆ, ಏಕೆಂದರೆ ಕದಳಿವನ ಸಮುದ್ರದ ಒಳಗಡೆ ಇತ್ತು, ಹಾಗೆ ನೀನು ಕದಳಿವನವನ್ನು ಬಿಡಿಸಿಕೊ ಎಂದು ಶಿವ ಹೇಳುತ್ತಾನೆ. ನಂತರ ಪರಶುರಾಮನು ದಕ್ಷಿಣ ಭಾಗಕ್ಕೆ ಬಂದು ಅಲ್ಲಿ ಸಮುದ್ರ ರಾಜನ ಹತ್ರ ಬಂದು, ನಂತರ ಪರಶುರಾಮರು ದಕ್ಷಿಣ ಭಾಗಕ್ಕೆ ಬರುತ್ತಾರೆ. ಅಲ್ಲಿ ಸಮುದ್ರ ರಾಜನಿಗೆ ಆ ಜಾಗವನ್ನು ಕೇಳಿದಾಗ ಸಮುದ್ರ ರಾಜನು ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಪರಶುರಾಮನು ತನ್ನ ಕೊಡಲಿಯನ್ನು ಎತ್ತಿದಾಗ ಸಮುದ್ರ ರಾಜನು ಹೆದರಿಕೊಳ್ಳುತ್ತಾನೆ. ನಂತರ ಪರಶುರಾಮನು ಹೇಳುತ್ತಾನೆ, ನಾನು ಈ ಕೊಡಲಿಯನ್ನು ಎಲ್ಲಿ ತನಕ ಎಸಿತೀನೋ ನನಗೆ ಆ ಜಾಗವನ್ನು ಬಿಟ್ಕೊಡು ಅಂತ ಹೇಳ್ತಾನೆ. ಅದೇ ರೀತಿ ಸಮುದ್ರ ರಾಜನು ಆ ಜಾಗ ಬಿಟ್ಕೊಡ್ತಾನೆ, ಎಲ್ಲಿ ತನಕ ಕೊಡಲಿ ಬಿದ್ದಿರುತ್ತೋ ಅಲ್ಲಿ ತನಕ. ಹಾಗೆಯೇ ಕದಳಿವನ ಸಮುದ್ರದ ಮೇಲಕ್ಕೆ ಬರುತ್ತದೆ. ಹೀಗೆ ಇವತ್ತಿನ ತುಳುನಾಡು ಏನಿದೆ ಹುಟ್ಟುಕೊಳ್ಳುತ್ತದೆ ಎಂಬ ಕಥೆ ಇದೆ. ಹಾಗೆಯೇ ಶಿವನ ಆಜ್ಞೆಯಂತೆ ಪರಶುರಾಮನು ವಿಶ್ವಕರ್ಮರನ್ನು ಕರೆಸಿ ಒಂದು ಪಟ್ಟಣವನ್ನು ಮಾಡಿಸು ಎಂದು ಆಜ್ಞೆ ಆಗಿರುತ್ತದೆ.
ಶಿವನ ಆಜ್ಞೆಯಂತೆ ಪರಶುರಾಮ ಅದನ್ನು ಮುಂದುವರಿಸುತ್ತಾನೆ. ಶಿವನ ಆಜ್ಞೆಯಂತೆ ಪರಶುರಾಮ ಅದನ್ನು ಮುಂದುವರಿಸುತ್ತಾನೆ. ನಂತರ ಪರಶುರಾಮನು ಅಲ್ಲೇ ನೆಲೆಯಾಗುತ್ತಾನೆ. ಹೀಗೆ ಶ್ರೀ ಕ್ಷೇತ್ರ ಕದ್ರಿ ದೇವಸ್ಥಾನವು ಮಂಗಳೂರಿನಲ್ಲಿ ನೆಲೆಯಾಗುತ್ತದೆ. ನಾವಿವಾಗ ಪರಶುರಾಮ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ನಮಗೆ ಎಂಟ್ರೆನ್ಸಲ್ಲೇ ಹೋಗ್ತಾ ಆನೆಯ ದಂತ ಅಂದರೆ ಆನೆಯ ಮೂರ್ತಿಗಳು ಕಾಣ್ತವೆ. ನಮಗೆ ಒಳಗಡೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಬನ್ನಿ ನೋಡೋಣ. ಫೈನಲಿ ಬಂದ್ವಿ ಗಾಯ್ಸ್, ಪರಶುರಾಮ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ. ಇದೆಲ್ಲ ಒಳಗಡೆ ಆ್ಯಕ್ಚುಲಿ ಒಳಗಡೆ ಎಲ್ಲ ಕ್ಯಾಮ್ರಾ ಎಲ್ಲ ಅಲೋ ಇರಲ್ಲ, ಬಟ್ ನಾನು ನೋಡಿದ್ದು ಹೇಗಿರುತ್ತೆ ಅಂತ ನೋಡೋಣ. ಇದೆಲ್ಲ ಒಳಗಡೆ ಇರೋ ಪ್ಲೇಸ್ ಇದು. ಇನ್ನಿಲ್ಲ ಫ್ರಂಟಲ್ಲಿ ಇಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಇಲ್ಲೇ ಒಳಗಡೆ ಬಾವಿ. ಚೆನ್ನಾಗಿದೆ ಮಾತ್ರ ದೇವಸ್ಥಾನ, ಇಲ್ಲಿ ಎಲ್ಲರೂ ಬರ್ಬೋದು. ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಎಲ್ಲ. ದೇವಸ್ಥಾನದ ಒಳಗಡೆ ನೋಡೋಕ್ಕೆ ಮಾತ್ರ ತುಂಬ ಖುಷಿ ಆಗುತ್ತೆ. ಆ ಕದ್ರಿ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಈ ಚಿಕ್ಕ ವಿಡಿಯೋನ ಮುಗಿಸ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಂದು ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ಸ್. ಇದೇ ರೀತಿ ಹೆಚ್ಚಿನ ಮಾಹಿತಿಗೋಸ್ಕರ ಫಾಲೋ, ಸಬ್ಸ್ಕ್ರೈಬ್, ಲೈಕನ್ನು ಮಾಡಿ. ನಾನು ನಿಂಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚಿನ ಮಾಹಿತಿಗೋಸ್ಕರ ಫಾಲೋ, ಸಬ್ಸ್ಕ್ರೈಬ್, ಲೈಕನ್ನು ಮಾಡಿ. ನಾನು ನಿಂಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.